सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಹೋದ ತಿಂಗಳೆಲ್ಲ ಕನ್ಯಾ ರಾಶಿಯಲ್ಲಿ ನೀಚನಾಗಿದ್ದ. ಆದರೆ ಈ ತಿಂಗಳು ನವೆಂಬರ್ ತಿಂಗಳಲ್ಲಿ ತುಲಾ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಸ್ವರಾಶಿಯಲ್ಲೇ. ಆದರೆ ಅದು 6ನೇ ಮನೆ ಆಗಿರುತ್ತೆ. ಆ 6ನೇ ಮನೆಯಲ್ಲಿ ರವಿಯ ಜೊತೆಯಲ್ಲಿ ಸ್ಥಿತನಾಗಿರ್ತಾನೆ. ಇಲ್ಲಿ ರವಿ ನೀಚನಾಗ್ತಾನೆ. ರವಿ ಮತ್ತು ಶುಕ್ರ ಶತ್ರು ಗ್ರಹಗಳು. ಇಲ್ಲಿ ರವಿ ಚತುರ್ಥಾಧಿಪತಿ ಆಗ್ತಾನೆ. ಚತುರ್ಥ ಅಂದ್ರೆ ಮಾತೃಸ್ಥಾನ. ನೋಡಿ, ಮಾತೃಸ್ಥಾನಾಧಿಪತಿಯ ಜೊತೆಯಲ್ಲಿ ಶುಕ್ರನು 6ನೇ ಮನೆಯಲ್ಲಿ ಸ್ಥಿತನಾದಾಗ ನಿಮ್ಮ ತಾಯಿಯ ವಿಚಾರದಲ್ಲಿ ಏನಾದ್ರೂ ಒಂದು ಬೇಸರ, ಅವರ ಆರೋಗ್ಯದ ವಿಷಯದಲ್ಲಿ ಏನಾದ್ರೂ ಸಮಸ್ಯೆ ಆಗಬಹುದು, ಅಥವಾ ಪ್ರಾಪರ್ಟಿ ವಿಷಯದಲ್ಲಿ ಏನೋ ಒಂದು ಸೈಟ್ ತಗೋಬೇಕು ಅಂತನೋ, ಮನೆ ತಗೋಬೇಕು ಅಂತನೋ ಏನೋ ಒಂದು ಆಸೆ ಇಟ್ಕೊಂಡಿದ್ರಿ. ಆದ್ರೆ ಈ ಆಸೆ ನೆರವೇರ್ಲಿಲ್ಲ. ಏನೋ ಇನ್ನೇನೋ ಆಗ್ಬಿಡುತ್ತೆ, ಇನ್ನೇನು ತಗೊಂಡ್ಬಿಟ್ಟೆ ಅನ್ನುವಂಥ ಸಂದರ್ಭದಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಏನೋದು ಕೈ ತಪ್ಪಿ ಹೋಯ್ತು. ಆ ಥರ ಏನಾದ್ರೂ ಒಂಚೂರು ಬೇಸರ ಆಗಬಹುದು. ಹಾಗೆ ಇಲ್ಲಿ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಹೆಚ್ಚು ಖರ್ಚುಗಳು. ಯಾಕಂದ್ರೆ 6ನೇ ಮನೆಯಲ್ಲಿ ಕೂತ್ಕೊಂಡಂತಹ ಶುಕ್ರ 12ನೇ ಮನೆಯನ್ನ ವೀಕ್ಷಣೆ ಮಾಡ್ತಾನೆ, ನಿಮ್ಮ ಮೇಷರಾಶಿನ ನೋಡ್ತಾನೆ. ಏನಾಗತ್ತೆ, ಶುಕ್ರ ಅಂದ್ರೆ ಆಸೆಗೆ ಕಾರಕ. ತುಂಬಾ ವಸ್ತುಗಳನ್ನ ತಗೋಬೇಕು ಅನ್ನೋ ಆಸೆಯನ್ನ ಹುಟ್ಟಿಸ್ತಾನೆ. ಹಾಗಾಗಿ ಹೆಚ್ಚು ಖರ್ಚುಗಳು. 6ನೇ ಮನೆ ಅನ್ನೋದು ಋಣಸ್ಥಾನವನ್ನು ಕೂಡ ತೋರಿಸುತ್ತೆ. ಸಾಲಗಳಾಗತ್ತೆ. ನಾವು ಇವತ್ತು ಹೆಚ್ಚು ಖರ್ಚು ಮಾಡ್ತಾ ಹೋದ್ರೆ ನಾಳೆ ದಿನ ಸಾಲ ಮಾಡ್ಬೇಕಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಈ ಲಾಸ್ಟ್ ಅಕ್ಟೋಬರ್ ಅಲ್ಲೇ ನಿಮ್ಗೆ ಒಂದಿಷ್ಟು ಅನಾರೋಗ್ಯ ಸಮಸ್ಯೆಗಳು ಕೆಲವರಿಗೆ, ವೃಷಭ ರಾಶಿಯವರಿಗೆ ಕಂಡು ಬಂದಿದೆ. ಅದು ಸ್ವಲ್ಪ ಜಾಸ್ತಿ ಆಗಬಹುದು, ಅಥವಾ ಹೆಚ್ಚು ಅನಾರೋಗ್ಯ ಸಮಸ್ಯೆ ಇದ್ದಿದ್ದು ಸ್ವಲ್ಪ ಕಮ್ಮಿ ಆಗ್ಬೋದು. ಆದ್ರೆ ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಇರುತ್ತೆ. ಯಾಕಂದ್ರೆ ಇಲ್ಲಿ ರವಿ ನೀಚನಾಗ್ತಾನಲ್ವಾ, ದೇಹದಲ್ಲಿ ಒಂದ್ ರೀತಿ ರಕ್ತದೊತ್ತಡದ ಸಮಸ್ಯೆ ಇರೋರಿಗೆ ಅದು ಪ್ರಾಬ್ಲಮ್ ಆಗ್ಬೋದು, ಅಥವಾ ನಿಮ್ಗೆ ರಕ್ತಹೀನತೆ ಉಂಟಾಗಿ ಸ್ವಲ್ಪ ಸುಸ್ತಾಗೋದು, ಈ ತರದ್ದೆಲ್ಲ ಆಗುತ್ತೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ. ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಏನ್ ಸಮಸ್ಯೆ ಇಲ್ಲ. ಆದ್ರೆ ಈಗಾಗ್ಲೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ನೋರು ಸ್ವಲ್ಪ ಜಾಸ್ತಿ ಆಗ್ಬೋದು. ಆಮೇಲೆ ಬೆನ್ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ರವಿ ಬೆನ್ನೆಲುಬಿಗೆ ಕಾರಕ. ಅವನು ನೀಚನಾಗಿರೋದ್ರಿಂದ ಯಾರಿಗ್ ಬ್ಯಾಕ್ ಪೇನ್ ಇದೆ, ಸೊಂಟ ನೋವಿದೆ, ಬೆನ್ನೋವಿದೆ, ಕುತ್ತಿಗೆ ನೋವು ಬರುತ್ತೆ, ಅವಾಗ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಇಲ್ಲಿ ರವಿ ನಿಮ್ಮ ಜೀವನದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ ಅನ್ನೋದನ್ನ ತೋರಿಸುವಂತ ಗ್ರಹ. ಯಾಕೋ ಸ್ವಲ್ಪ ನಿಮ್ಮ ಒಂದು ಆತ್ಮಸ್ಥೈರ್ಯ ಕುಗ್ಗುವಂತಾಗುವಂಥದ್ದು, ಭಯ ಆಗೋದು, ಇದೆಲ್ಲ ಸಹಜವಾಗಿ ಆಗತ್ತೆ. ಏನು ಅನ್ಕೋಬೇಡಿ. ಮನ್ಸಲ್ಲಾಗೋ ಆತಂಕ, ಮನ್ಸಲ್ಲಾಗೋ ಭಯ ಇದೆಲ್ಲ ನಡಿಬೇಕು ಲೈಫಲ್ಲಿ ಅಂತೇನಿಲ್ಲ. ಆದ್ರೆ ನಾವು ಅದನ್ನೇ ಜಾಸ್ತಿ ಅನ್ಕೋತಾ ಇರಬಾರ್ದು. ನಮ್ಮ ಭಾವ ಶುದ್ಧವಾಗಿರ್ಬೇಕು. ಎಲ್ಲ ಒಳ್ಳೇದಾಗತ್ತೆ ಅಂತಾನೆ ಅನ್ಕೋಬೇಕು. ಅದು ಒಳ್ಳೇದೇ ಆಗತ್ತೆ. ಯದ್ಭಾವಂ ತದ್ಭವತಿ. ನಿಮ್ಮ ಭಾವ ಸರಿಯಾಗಿ ಯೋಚನೆ ಮಾಡ್ಬೇಕು. ನೆಗೆಟಿವ್ ಯೋಚನೆ ಮಾಡ್ತಿದ್ರೆ ನೆಗೆಟಿವ್. ನಮ್ ಕಾಯಿಲೆ ಬಂದಾಗ್ಲೂ ಅಷ್ಟೇ, ನಂಗೇನೋ ಆಗ್ಬಿಟ್ಟಿದೆ ಅಂದ್ರೆ ಏನೋ ಆಗೋ ತರನೇ ಅನಿಸ್ತಾ ಇರುತ್ತೆ. ಅದು ದೇಹದಲ್ಲಿರೋ ಶಕ್ತಿನ ಆ ಭಾವ ಏನ್ ಮಾಡ್ತಾ ಇರುತ್ತೆ, ಇನ್ನೂ ಕಡಿಮೆ ಮಾಡ್ತಾ ಇರುತ್ತೆ. ನನಗೇನು ಆಗಿಲ್ಲ, ಸಣ್ಣ ಪ್ರಾಬ್ಲಮ್, ನಂಗೇನೋ ಸ್ವಲ್ಪ ಬೆನ್ನೋವಿದೆ, ನಂಗೇನೋ ಸ್ವಲ್ಪ ತಲೆನೋವಿದೆ, ಸರಿ ಆಗುತ್ತೆ ಬಿಡು ಅನ್ಕೊಂಡ್ರೆ ಸರಿ ಆಗತ್ತೆ. ಹಾಗಾಗಿ ಆ ಆಲೋಚನೆಗಳನ್ನ ಸರಿ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ವಾಕ್ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಸಪ್ತಮದಲ್ಲಿದ್ದಾನೆ. ಮಂಗಳನ ಜೊತೆಯಲ್ಲಿ ಈ ತಿಂಗಳಲ್ಲಿ ಬಹಳವಾದ ವಿವಾದಗಳನ್ನ ಮಾಡ್ತೀರಾ. ಕೆಲವ್ರ ಜೊತೆ ಮಾತಾಡಬಾರ್ದು, ಸುಮ್ಮನೆ ಇದ್ಬಿಡೋಣ, ತಾಳ್ಮೆಯಿಂದಿರೋಣ ಅಂತ ಅನ್ಕೊಳ್ತಿರ್ತೀರ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ತಾಳ್ಮೆಗೆ ನೀವು ಸುಮ್ಮನೆ ಇದ್ದಷ್ಟು ನೀವು ಮಾತಾಡೋ ಹಾಗೆ ಮಾಡ್ತಿದ್ದಾರೆ ಅಂದಾಗ ಒಂದು ಟೈಮಲ್ಲಿ ಮಾತಾಡ್ತೀರಾ. ಹಾಗೆ ಈ ತಿಂಗಳಲ್ಲಿ ವಿವಾದಗಳು ಮಾಡ್ತೀರಾ. ಬಟ್ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಬುಧ ಗ್ರಹ ಬಹಳ ಶುಭ ಫಲ ಕೊಡ್ತಾ ಇದ್ದಾನೆ. ಈವನ್ ನಿಮ್ಗೆ ಮಂಗಳ ಕೂಡ ಶುಭ ಫಲ ಕೊಡ್ತಿದೆ. ನೋಡಿ, ಇವರಿಬ್ರು ಶತ್ರುಗಳು, ಮಂಗಳ ಮತ್ತು ಬುಧ. ಆದ್ರೆ ಇಬ್ರು ನಿಮಗ್ ಶುಭ ಫಲವನ್ನೇ ಕೊಡ್ತಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಬುಧ ನಿಮ್ಮ ರಾಶ್ಯಾಧಿಪತಿಗೆ ಮಿತ್ರ, ಪಂಚಮಾಧಿಪತಿ ಜೊತೆಗೆ ಧನಾಧಿಪತಿ ಮಿತ್ರನಾಗಿ ಸಪ್ತಮದಲ್ಲಿ ಕುತ್ಕೊಂಡು ನಿಮ್ ರಾಶಿಯನ್ನು ನೋಡ್ತಾ ಇರೋದ್ರಿಂದ
ಬಹಳ ಶುಭ ಫಲವನ್ನ ಕೊಡ್ತಾನೆ. ಇನ್ನು ಮಂಗಳ ಗ್ರಹ ನಿಮಗೆ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲೇ, ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲಿದ್ದಾಗ ಅದು ರುಚಿಕ ಯೋಗವಾಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಬಹಳಷ್ಟು ಲಾಭ ಇದೆ ಈ ತಿಂಗಳಲ್ಲಿ. ಭೂಮಿ ವಿಚಾರದಲ್ಲಿ ಏನಾದ್ರು ಅನ್ಕೊಂಡ್ರೆ, ಅಂದ್ರೆ ಮನೆ ಆಸ್ತಿ ಅಲ್ಲ, ಬರೀ ಭೂಮಿ ವಿಚಾರದಲ್ಲಿ. ಯಾಕೆಂದ್ರೆ ಆಸ್ತಿ, ಮನೆ, ಭೂಮಿ, ವಾಹನ ಎಲ್ಲದಕ್ಕೂ ಸೇರಿ ನಾವು 4ನೇ ಮನೆ ನೋಡ್ತೀವಿ. ಆದ್ರೆ ಬರೀ ಭೂಮಿ ವಿಚಾರವಾಗಿ ನೋಡೋದು, ಸೈಟ್ ಬಗ್ಗೆ ಮಾತ್ರ, ಕೃಷಿ ಭೂಮಿ ಈ ತರದ್ ನೋಡೋದಾದ್ರೆ ನಾವು ಕುಜನನ್ನ ಪರಿಗಣನೆಗೆ ತಗೋಬೇಕಾಗತ್ತೆ. ಭೂಮಿಪುತ್ರ ಮಂಗಳ ಅವನ ಸ್ವಕ್ಷೇತ್ರದಲ್ಲಿರೋದ್ರಿಂದ ನಿಮಗೆ ಈ ಭೂಮಿ ವಿಚಾರದ್ದು ಏನಾದ್ರೂ ಕೆಲಸಗಳಾಗೋದಿದ್ರೆ ಅದು, ಅಂದ್ರೆ ಆಗ್ಬೇಕು ಅಂತ ನೀವೇನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಅದು ಸಕ್ಸಸ್ ಆಗತ್ತೆ. ತೃತೀಯ ಭಾವದಲ್ಲಿ ಗುರುಗ್ರಹ ವಕ್ರನಾಗಿದ್ದಾನೆ, ಅದರ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಜಾಸ್ತಿ ಆಗತ್ತೆ. ಯಾಕಂದ್ರೆ ತೃತೀಯ ಭಾವ ಅನ್ನೋದು ನಿಮ್ಮ ಮನಸ್ಸು. ಈ ಮನಸ್ಸಿನ ಭಾವದಲ್ಲಿ ಗುರು ಇದ್ದಾಗ ಗುರುಗಳ ಮುಖೇನ ಏನಾದ್ರೂ ನಿಮ್ಗೆ ಉಪದೇಶ ಸಿಗುವಂಥದ್ದು, ಗುರುಗಳಿಂದ ಯಾರಿಂದನೋ ಏನೋ ಒಂದು ಆಧ್ಯಾತ್ಮದ ವಿಚಾರಗಳನ್ನ ನೀವು ತಿಳ್ಕೊಳ್ತೀರಾ, ಕಲ್ತ್ಕೊಳ್ತೀರಾ, ಅದನ್ನ ಪಾಲಿಸ್ತಾ ಹೋಗ್ತೀರಾ. ಏನೋ ಒಂದು ಆಧ್ಯಾತ್ಮದ ವಿಷಯದಲ್ಲಿ ಹೊಸತನ್ನ ಕಲಿಯುವಂಥದ್ದಾಗತ್ತೆ. ಇನ್ನು ಚತುರ್ಥಾಧಿಪತಿ ರವಿ ಗ್ರಹ 6ನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ಸ್ವಲ್ಪ ಕೃಷಿ ವಿಚಾರದಲ್ಲಿ, ಅಂದ್ರೆ ಕೃಷಿಯನ್ನ ನಂಬಿ ಬದುಕ್ತಾ ಇರೋಂಥವ್ರು ಸಡನ್ ಆಗಿ ಏನೋ ಡಿಸಿಷನ್ ತಗೋಬೇಡಿ. ಅದ್ ನಿಮ್ಗೇನೋ ಅದು ಯಾಕೋ ನಾನು ಈ ತರ ನಿರ್ಧಾರ ತಗೋಬಾರ್ದಾಗಿತ್ತು ಅಂತ ಅನ್ಸೋ ತರ ಆಗತ್ತೆ. ಪಂಚಮಾಧಿಪತಿ ಕೂಡ ನಿಮ್ಗೆ ಬುಧನೇ ಆಗಿ ಸಪ್ತಮದಲ್ಲಿ ಸ್ಥಿತನಾಗಿದ್ದು ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗ್ಲಿ, ಅಡೆತಡೆಗಳಾಗ್ಲಿ ಏನು ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಇನ್ನು ಸಪ್ತಮಾಧಿಪತಿ ಮಂಗಳ ಗ್ರಹ ಸಪ್ತಮದಲ್ಲೇ ಇರೋದ್ರಿಂದ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗಬಹುದು. ಸ್ವಲ್ಪ ವಾದ ವಿವಾದಗಳು ನಡೆಯತ್ತೆ ಅಷ್ಟೇ, ಸ್ವಲ್ಪ ಜಗಳ ಆಗತ್ತೆ, ಏನು ತೊಂದರೆ ಅಂತೇನಿಲ್ಲ. ಬಟ್ ಈಗಾಗ್ಲೇ ಮನಸ್ತಾಪ ಜಾಸ್ತಿ ಇದೆ, ಜಗಳ ಆಡ್ಕೊಳ್ತಿದ್ದೀರಾ ಅಂದ್ರೆ ಜಗಳ ಇನ್ನೂ ಜಾಸ್ತಿ ಆಗ್ಬೋದು. ಇಲ್ಲಿ ಬುಧ ಸುಮ್ನೆ ಇರಕ್ ಬಿಡಲ್ಲ, ಮಾತಾಡೋ ಹಾಗೆ ಮಾಡ್ತಾನೆ. ಮಂಗಳ ಗ್ರಹ ಆ ಮಾತನ್ನ ಜಗಳಕ್ಕೆ ಕನ್ವರ್ಟ್ ಮಾಡ್ಬಿಡ್ತಾನೆ. ಹಾಗಾಗಿ ಸಣ್ಣ ಪುಟ್ಟ ಮನಸ್ತಾಪಗಳಿದೆ ಅಂತಂದ್ರೆ ಅವ್ರು ಸ್ವಲ್ಪ ಸೈಲೆಂಟ್ ಆಗಿ ಇದ್ಬಿಟ್ರೆ ಒಳ್ಳೇದು, ಮಾತು ಕಮ್ಮಿ ಮಾಡಿದ್ರೆ ಒಳ್ಳೇದು. ಇಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗೇ ಇದ್ದೀರಾ, ವೈವಾಹಿಕ ಜೀವನದಲ್ಲಿ ಏನು ಸಮಸ್ಯೆ ಇಲ್ಲ ಅಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾವುದೋ ಒಂದು ವಿಷಯದಲ್ಲಿ ಇಬ್ರು ವಾದ ವಿವಾದ ಮಾಡ್ತೀರಾ, ಸ್ವಲ್ಪ ಹೊತ್ತು ಮನಸ್ತಾಪ ಆಗತ್ತೆ, ಮತ್ತೆ ಸರಿಯಾಗ್ಬಿಡತ್ತೆ ಅದು. ಯಾಕಂದ್ರೆ ನಮ್ಗೆ ಇಲ್ಲಿ ಗೋಚಾರ ಫಲದಲ್ಲಿ ನೆಗೆಟಿವ್ ಆಗ್ಬೇಕು ಅಂದ್ರೆ ನಮ್ಮ ಜಾತಕ ಫಲ ಕೂಡ ಸಪೋರ್ಟ್ ಮಾಡ್ಬೇಕು ಅದಕ್ಕೆ. ಈವನ್ ಪಾಸಿಟಿವ್ ಆಗ್ಬೇಕು ಅಂದ್ರೆ ಅಷ್ಟು ನಮ್ಮ ಜಾತಕ ಫಲ ನಮಗ್ ಸಪೋರ್ಟ್ ಮಾಡ್ಬೇಕು, ಅವಾಗ ಪಾಸಿಟಿವ್ ಆಗತ್ತೆ. ಅದು ಇದು ಎರಡು ಸೇರ್ಕೊಳ್ಳುತ್ತೆ. ಈಗ ಒಬ್ಬ ವ್ಯಕ್ತಿ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ, ಇದೆ ಆಲ್ರೆಡಿ ಇದೆ ಅಂತಂದ್ರೆ ಅವ್ರ ಜಾತಕದಲ್ಲೇ ಏನೋ ಸಮಸ್ಯೆ ಇರುತ್ತೆ, ಜಾತಕದಲ್ಲೇ ಸಪ್ತಮ ಕೆಟ್ಟಿರುತ್ತೆ. ಯಾಕೆ ಆತರ ಆಗಿರುತ್ತೆ? ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಆಗಿರುತ್ತೆ. ಒಂದು ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂದ್ರೂ ಅದು ಪೂರ್ವ ಜನ್ಮದ ಕರ್ಮ ಫಲವೇ ಆಗಿರುತ್ತೆ, ಅಥವಾ ಪುಣ್ಯ ಫಲವೇ ಆಗಿರುತ್ತೆ. ಅದ್ರಲ್ಲಿ ಏನೋ ಸಮಸ್ಯೆ ಇದ್ರೆ ಅದು ಕೂಡ ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮ ಫಲವೇ ಆಗಿರುತ್ತೆ. ಹಾಗಾಗಿ ಅದೆಲ್ಲವನ್ನ ಗಣನೆಗೆ ತಗೊಂಡು ನಾವು ಪ್ರೆಡಿಕ್ಟ್ ಮಾಡ್ಬೇಕಾಗತ್ತೆ. ಏನೋ ಗೋಚಾರ ಫಲದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಕೂಡಲೇ ಆಗ್ಬಿಡುತ್ತೆ ಅಂತಲ್ಲ. ನಿಮ್ಮ ದಶಾಭುಕ್ತಿ ಜಾತಕ ಸದ್ಯದಲ್ಲಿಯೂ ಕೂಡ ಈಗ ಸಮಸ್ಯೆ ಇದೆ, ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಈ ಗೋಚಾರ ಫಲ ನಿಮ್ಗೆ 100% ವರ್ಕ್ ಆಗುತ್ತೆ. ನೆಗೆಟಿವ್ ಆದ್ರೆ ನೆಗೆಟಿವ್, ಪಾಸಿಟಿವ್ ಆದ್ರೆ ಪಾಸಿಟಿವ್, ಆ ತರ 100% ವರ್ಕ್ ಆಗ್ಬಿಡುತ್ತೆ. ಮತ್ತೆ ನಿಮ್ಗೆ ಅಷ್ಟಮಾಧಿಪತಿ ಕೂಡ ಗುರುಗ್ರಹನೇ ಆಗಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಒಂದ್ ಸ್ವಲ್ಪ ಜೀವ ಭಯ, ಏನೋ ಒಂಥರ ಭಯ ಆಗತ್ತೆ ಮಧ್ಯದಲ್ಲಿ, ಯಾವಾಗ್ಲೂ ಒಂದ್ 2-3 ದಿನ ಹಿಂಗ ಆಗತ್ತೆ. ಎಲ್ಲೋ ಏನೋ ಯಾರಿಗೋ ಸಮಸ್ಯೆ ಆಗಿದೆ ಅಂದ್ರೆ ನಂಗೆ ಏನಾದ್ರು ಆಗ್ಬಿಟ್ರೆ ಆತರ 1-2 ಸಲ ಅನ್ಸುತ್ತೆ. ಅಷ್ಟಮಾಧಿಪತಿ ಅಲ್ವಾ, ಬಟ್ ಅದು ಯಾವಾಗ್ಲೂ ಆಗಲ್ಲ. ಒಂದ್ 2-3 ಸಲ ಆತರ ಆತಂಕ ಆಗಬಹುದು ಅಷ್ಟೇ, ಮನಸ್ಸಿನ ಮೇಲೆ ಮಾತ್ರ. ಅದು ಬೇರೆ ಯಾವ ತರನು ನಿಮ್ಗೆ ತೊಂದರೆ ಆಗಲ್ಲ. ಇನ್ನು ಭಾಗ್ಯಾಧಿಪತಿ ದಶಮಾಧಿಪತಿ ಧರ್ಮ ಕರ್ಮಾಧಿಪತಿಯಾಗಿ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಬರೀ ಉದ್ಯೋಗದ ವಿಷಯ ಅಂತ ಹೇಳ್ತಾ ಇಲ್ಲ, ನಿಮ್ದು ಎಲ್ಲಾ ಕೆಲಸಗಳು, ಓವರ್ ಆಲ್ ನಿಮ್ ಡ್ಯೂಟಿಗಳು ಏನಿದೆ, ಯಾವುದೇ ಕೆಲಸಕ್ಕೆ ಅಡೆತಡೆಗಳಿಲ್ಲದೆ ತುಂಬಾ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಾ. ಆ ವಿಷಯದಲ್ಲಿ ನಿಮ್ಗೆ ತೃಪ್ತಿ ಇರುತ್ತೆ. ನಿಮ್ಮ ದಿನಚರಿಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರೋದಿಲ್ಲ, ದಿನಚರಿಗಳು ತುಂಬಾ ಚೆನ್ನಾಗಿರುತ್ತೆ. ನೀವೇನ್ ಶಿಸ್ತನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀರಾ ಆ ಶಿಸ್ತಿನ ಪ್ರಕಾರವೇ ಎಲ್ಲವೂ ನಡೀತಾ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕಷ್ಟ ಇದೆ. ನಿಮ್ಮ ಬಾಸ್ ನಡವಳಿಕೆ ಒಂದ್ ರೀತಿ ಚೇಂಜ್ ಆಗ್ಬಿಡುತ್ತೆ. ತುಂಬಾ ಒಳ್ಳೆಯವರಪ್ಪ ನಮ್ಮ ಬಾಸ್ ಅಂತ ಹೇಳ್ತಾ ಇದ್ರಿ, ಬಟ್ ಆ ಒಂದು ನಿಮ್ಮ ಅಧಿಕಾರಿಗಳು ಏನೋ ಒಂದ್ ರೀತಿ ನಿಮ್ಮ ವಿಷಯದಲ್ಲಿ ಬೇರೆ ತರ ನಡ್ಕೊಳಕ್ ಶುರು ಮಾಡೋದು, ಅದು ಸ್ವಲ್ಪ ನಿಮ್ಗೆ ಬೇಸರವನ್ನ ತರಬಹುದು, ಆ ತರ ಆಗತ್ತೆ.
ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೂ ಅಷ್ಟೇ ನಿಮ್ಮ ಮೇಲಧಿಕಾರಿಗಳ ವಿಷಯದಲ್ಲಿ ಸಮಸ್ಯೆ ಆಗುತ್ತೆ, ಆದ್ರೆ ಕೆಲಸದಲ್ಲಿ ಏನೂ ತೊಂದರೆ ಆಗಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ಕೆಲಸದಲ್ಲಿ ಏನೂ ಸಮಸ್ಯೆ ಆಗಲ್ಲ. ಮೇಲಧಿಕಾರಿಗಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗುತ್ತೆ ಅಷ್ಟೇನೆ. ಅದು ಕೂಡ 17ನೇ ತಾರೀಕುವರೆಗೂ ಮಾತ್ರ. 17ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಹೊರಟೋಗ್ತಾನೆ ರವಿಗ್ರಹ. ಅಷ್ಟರ ಮೇಲೆ ಏನು ಅನ್ಸಲ್ಲ, ಏನು ಸಮಸ್ಯೆ ಇಲ್ಲ. ವೃಶ್ಚಿಕ ರಾಶಿಗೆ ಹೋದ್ಮೇಲೆ ರವಿ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ. ಹಾಗಾಗಿ 17ನೇ ತಾರೀಕು ಮೇಲೆ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಕಮ್ಮಿ ಆಗುತ್ತೆ. ಆಮೇಲೆ ಬ್ಯಾಕ್ ಪೇನ್ ಇತ್ತು ಅಂದ್ರೆ ಅದು ಕಮ್ಮಿ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇತ್ತು ಅಂದ್ರೆ ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ. 17ನೇ ತಾರೀಕುವರೆಗೂ ಮಾತ್ರ ನಿಮ್ಗೆ ರವಿಗ್ರಹ ಅಶುಭ ಫಲವನ್ನ ಕೊಡ್ತಾ ಇರ್ತಾನೆ. ಅದಕ್ಕೆ ಅಲ್ಲಿವರೆಗೂ ಅದಾದ್ಮೇಲೂ ನೀವು ಈ ಮಂತ್ರ ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಮಂತ್ರ. ಯಾಕೆಂದ್ರೆ ರವಿ ನೀಚನಾಗ್ಲಿ ಶುಭನಾಗ್ಲಿ ಅಶುಭನಾಗ್ಲಿ ನಮಗೆ ಸೂರ್ಯ ಬೇಕೇ ಬೇಕು. ಸೂರ್ಯನ ಅನುಗ್ರಹ, ಚಂದ್ರನ ಅನುಗ್ರಹ. ಸೂರ್ಯ ನಮ್ಮ ಜೀವನದಲ್ಲಿ ನಮಗೆ ಚೈತನ್ಯ ಶಕ್ತಿಯನ್ನ ಕೊಡ್ತಾನೆ, ಹಾಗೆ ಆತ್ಮವಿಶ್ವಾಸವನ್ನ ಕೊಡ್ತಾನೆ. ಆತ್ಮವಿಶ್ವಾಸವೇ ಇಲ್ಲ ಅಂದ್ರೆ ನಾವು ಏನೂ ಮಾಡಕ್ಕಾಗಲ್ಲ. ಎಲ್ಲಾದ್ರಲ್ಲೂ ಇದಾಗಲ್ಲ, ಇದು ಹೋಗಲ್ಲ, ಇದು ಸರಿ ಹೋಗಲ್ಲ ಅನ್ಕೊಂಡೇ ಹೋಗ್ತಾ ಇದ್ರೆ ನಮ್ಮ ಜೀವನ ನಡೆಯೋದಿಲ್ಲ. ಇನ್ನು ಚಂದ್ರ ಕೂಡ ನಮ್ಗೆ ಮನಸ್ಸಿನ ನೆಮ್ಮದಿಯನ್ನ ಕೊಡ್ತಾನೆ. ಬದುಕಿನಲ್ಲಿ ಏನೇ ಇರಲಿ, ಕಾರು ಬಂಗ್ಲೆ ಕುಟುಂಬ ಎಲ್ಲ ಇದ್ರೂ ಕೂಡ ಅದು ನಿಮ್ಗೆ ತೃಪ್ತಿಕರವಾಗಿರ್ಬೇಕು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರಬೇಕು. ಆ ನೆಮ್ಮದಿ ಅನ್ನೋದು ಮನಸ್ಸಿನಿಂದ ಆಗುವಂಥದ್ದು. ಆ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಚಂದ್ರ ಬೇಕೇ ಬೇಕು. ನಮ್ಮ ದೇಹದಲ್ಲೂ ಕೂಡ, ನಮ್ಮ ಸೂಕ್ಷ್ಮ ಶರೀರದಲ್ಲೂ ಕೂಡ ಸೂರ್ಯನಾಡಿ ಚಂದ್ರನಾಡಿ ಅಂತಿರುತ್ತೆ. ಇದೆರಡು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಎರಡು ಕರೆಕ್ಟಾಗಿ ಕೆಲಸ ಮಾಡಬೇಕು. ಅದಕ್ಕೆ ನಮ್ಗೆ ಸೂರ್ಯ ಚಂದ್ರ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವರು ಅಂತ ಹೇಳ್ಬೋದು. ಅದಕ್ಕೆ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರನಿಗೆ ಆರತಿಯನ್ನು ಬೆಳಬಹುದು. ಸೂರ್ಯನಿಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳೋದು. ಎಲ್ಲರೂ ಮಾಡ್ಬೋದು ಇದನ್ನ. ಈ ರಾಶಿಯವರು ಆ ರಾಶಿಯವರು ಅಂತ ಏನಿಲ್ಲ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೋಬೇಕು. ಹಾಗಾಗಿ ಈ ಸೂರ್ಯ ನೀಚನಾಗಿರ್ತಾನಲ್ವಾ, ತಪ್ಪದೇ ಈ ತಿಂಗಳಿನಲ್ಲಿ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯವನ್ನ ಮಂತ್ರವನ್ನ ಹೇಳ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಪೂರ್ವಕ್ ಮುಖ ಮಾಡಿ ಕೂತ್ಕೊಂಡು ಹೇಳ್ಕೋಬೇಕು. ನಿಮ್ಗೆ ಹೇಳಕ್ ಬರಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಿಗೆ ಕೈ ಮುಗಿರಿ. ಪ್ರತಿದಿನ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ತಪ್ಪದೆ ಅವರೆಕಾಳು ದಾನ ಮತ್ತು ಹೆಸರು ಕಾಳು ದಾನ. ಮಾತು ಮಿತವಾಗಿರ್ಬೇಕು, ಮಾತಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಬುಧನಿಗೆ ಹೆಸರು ಕಾಳು ದಾನ. ಶುಕ್ರ 6ನೇ ಮನೇಲಿರೋದ್ರಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರಬಾರ್ದು ಅಂತ ಹೇಳಿ ಪ್ರತಿ ಶುಕ್ರವಾರ ಅವರೆಕಾಳು ದಾನ. ಇದೆರಡು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭವಾಗುತ್ತೆ.